ದಟ್ ಇಸ್ ಕಾಲ್ಡ್ ಝೀರೋ ಬಜೆಟ್. ಆದರೆ ಏನಂತದೆ ಬರಬೇಕಾದ್ರೆ ಇಂಪ್ರೂವ್ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲ ಬನ್ನಿ ಸರ್, ಈ ತೋಟ 22 ವರ್ಷ ಐತೆ. ಎಷ್ಟು ಹೇಳಿ? 22 ವರ್ಷ, 22 ಇಯರ್ಸ್ ಇದು. ಅಲ್ಲ, ಕೋಕೋ ಗಿಡನೂ ಅವಾಗಲೇ 1-2 ವರ್ಷ ಲೇಟಾಗಿ ಹಾಕಿರ್ತೀವಿ ಅಷ್ಟೇ. 20 ವರ್ಷ 20 ವರ್ಷದ ಗಿಡ ಇದು. ಸರ್ ಇದು ಜೆಟ್ಟಿಗೆ ಯಾವ ಕಟ್ ಮಾಡ್ತಾರೆ? ಎప్పుడు ಕಟ್ చేస్తారు ನೋಡಿ. ಇದನ್ನ ನಾವು ಅಲ್ಲಿ ತೋರಿಸ್ತೀವಿ. ನಾವು ಸಮಯಕ್ಕೆ ಸಂದರ್ಭ ಅಲ್ಲಿ ಪಾಠ ಹೇಳ್ತೀವಿ, ಅಲ್ಲಿ ನಿಮ್ಗೆ ಪೂರ್ಣ ಅರ್ಥ ಆಗುತ್ತೆ. ನೀವು ಅರ್ಥ ಮಾಡ್ಕೊಬಿಡಿ. ಈಗ ನೋಡ್ಕೊಳ್ಳಿ, ಈಗ ಇಲ್ಲಿ ಕಳೆ ಇದ್ರೆ ಕೆಲಸ ಇರುತ್ತೆ, ಕಳೆ ಇಲ್ವಲ್ಲ. ನೋಡಿ, ಇದ ಇಕ್ಕಿನಕಾಯಿಂದ ಅದ ಇಕ್ಕಿನಕಾಯಿಂದ ಇಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಆದರೆ ಯೂನಿವರ್ಸಿಟಿ ಹೇಳ್ತಾ ಇರೋದು, ಆಸ್ಕರ್ಡ್ ಯೂನಿವರ್ಸಿಟಿ ಹೇಳ್ತಾ ಇರೋದು ಇಡೀ ಎಲ್ಲ ಸುಳ್ಳಲ್ವಾ? ನೋಡಿ, ಈಗ ಈ ನೀರೆಲ್ಲ ಹೋಗ್ತಾನೆ, ಇದು ಮಳೆಗಾಲದಲ್ಲಿ ನೀರು ಹೆಚ್ಚಿನ ಪ್ರಮಾಣ ಜಾಸ್ತಿ ಇರ್ತದೆ. ಅದನ್ನ ಔಟ್ಸೈಡ್ ಕಳ್ಸೋದೇ ದೊಡ್ಡ ಬಾಧೆ ಇವ್ರಿಗೆ. ಅದಕ್ಕೆ ಈ ಕಾಲುವೆಯಲ್ಲಿ ಸರ್, ಈಗ ನೀವು ಒಂದು ಕೇಳಿ. ನೀವು ನಾನು ಹೇಳಿದ್ದೀನಿ ನಿಮಗೆ, ನೀವೆಲ್ಲ ಜ್ಞಾನವಂತರು, ನೀವು ಬುದ್ಧಿ ಇಲ್ಲ ಅಂತ ನಾನು ಹೇಳಿಲ್ಲ. ನಾನೇ ಕಲ್ತವನಿ ಅಂತ ಹೇಳ್ತಾ ಇಲ್ಲ. ನಾನೇನಪ್ಪ ಅಂದರೆ ಪಾಳಕರದ್ದು ಮಾಡಿರೋದನ್ನ ನಾವು ತಿಳಿಸ್ಕೊಡ್ತಾನೆ. ಇನ್ನೊಂದು ತಿಳ್ಕೊಬಿಡಿ. ಈಗ ಹೇಳ್ತೀನಿ, ನಾನು ಯಾರ ಪರನೂ ಅಲ್ಲ, ನಾನು ಯಾರ ವಿರುದ್ಧನೂ ಅಲ್ಲ. ವ್ಯವಸ್ಥೆ ವಿರುದ್ಧ ನಾನು ಮಾತಾಡೋದು, ಅರ್ಥ ಮಾಡ್ಕೊಳ್ಳಿ. ನೀವು ಈಗ ನನ್ನನ್ನು ಫಸ್ಟು ಕೇಳಿಸ್ಕೋಕ್ಕೆ ಹೋಗಿ, ಆಮೇಲೆ ನೀವು ಇನ್ನೂ ಬರ್ಕೊಳ್ಳಿ. ಎಷ್ಟು ಕ್ವಶನ್ ಇದ್ರು ನಾನು ಆನ್ಸರ್ ಕೊಡ್ತೀನಿ. ಇನ್ನೇನಿದೆ, ನೀವು ಮಧ್ಯ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ಮಾಡಿರೋದು ಕೇಳ್ಕೊಳ್ಳಿ ಸರ್. ನೀವು ಯೂಟ್ಯೂಬಲ್ಲೆಲ್ಲ ನಾನು ಮಾತಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಏನಿದು ಟೀಕುನ ಏನಂತ ಕರೀತಾರೆ ಸರ್? ಈಗ ನೀವೆಲ್ಲ ಮನೆ ಕಟ್ಟಬೇಕು. ನೀವು ಮನೆ ಕಟ್ಬೇಕಾದ್ರೆ ಯಾವ ಮರ ಹಾಕ್ತೀರಿ ಸರ್? ದುಡ್ಡು ಬಂದಿರುತ್ತೆ ನಿಮ್ಗೆಲ್ಲ, ಚೆನ್ನಾಗಿ ಮನೆ ಕಟ್ಬೇಕು ಅಂತ ಆಸೆ ಪಡ್ತೀರಿ. ಯಾವ್ದು ಹಾಕ್ತೀರಿ? ಟೀಕ್ ಒಡ್ಡೆ ಹಾಕೋದು, ತೆಗೆದ್ ಮರ. ಸತ್ಯ ಅಲ್ವಾ? ನೋಡ್ರಿ, ಇದು ಚಿನ್ನ. ಈಗ ಯೂನಿವರ್ಸಿಟಿ ಏನ್ ಮಾಡ್ತಾ ಇದೆ? ಮಾಗನಿ ಹಾಕು, ನೀಲಗಿರಿ ಹಾಕು ಅಂತ ಅದ. ವಾಟರ್ ತುಂಬಾ ಇದು ಮಾಡಿ. ಅರ್ಥ ಆಯ್ತಾ ನಿಮ್ಗೆ? ಸರ್ಕಾರ ಹೇಳೋದು ಎಲ್ಲನೂ ನಮ್ಮನ್ನ ಹಾಳು ಮಾಡೋ ಕೆಲಸ. ಅದಕ್ಕೆ ನೀವು ಇದಕ್ಕೆ ಟೀ ಕುಡ್ಡೆ ಹಾಕಳಿ. ಇದು ನಮ್ಗಲ್ಲ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ನೋಡಿ, ಬ್ಯಾಂಕಲ್ಲೆಲ್ಲ ದುಡ್ಡು ಮಡಗುದು. ಬ್ಯಾಂಕ್ ನೋಡಿ, ಪೇಪರ್ಗಳೆಲ್ಲ ಬತ್ತಾದ ಮ್ಯಾನೇಜರ್ ಮಾಡ್ಕೊಂಡ ಅಂತ. ಅದಕ್ಕೆ ಇದನ್ನ ಕಡ್ಕೊಂಡು ನಮ್ಮ ಮೊಮ್ಮಗ ಏನ್ ಹೇಳಿ, ನಮ್ಮ ತಂದೆ ಮಡಗಿನ ಕೋಟ್ಯಾಂತರ ರೂಪಾಯಿ ಎಣಿಸ್ಕೋಬಹುದು. ಇಲ್ಲಿ ಲಕ್ಷಾಂತರ ರೂಪಾಯಿ ಅವಾಗ ಬರೋದು ಹೊರತು 100 ವರ್ಷ ಬಿಟ್ರೆ. ಆಮೇಲೆ ಗಾಳಿ ತಡೀತದೆ. ನೀವು ಕೂಡ ಅವೆಲ್ಲ ಹಾಕ್ಬಾರ್ದು. ಟೀಕ್ ಹಾಕ್ಬೇಕು. ನಾವು ಇಲ್ಲಿ ಪಾಳಕರ್ ಏನು ಮಾಡಿದ್ದಾರೆ ನೋಡಿ, ಟೀಕ್ ಮಧ್ಯ 24 ಅಡಿಗೆ ಇವೆಲ್ಲನೂ ನೋಡಿ, ಎಲ್ಲ ಸೈನ್ಸ್ ಪ್ರಕಾರ ನಾವು ನೆಟ್ಟಿದ್ದೀವಿ ನೋಡಿ. ಇದು ಕೂಡ ಬರ್ತಾ ಇದೆ ನೋಡಿ. ಇದೇನು ಮಾಡುತ್ತೆ? ಗಾಳಿ ತಡೀತದೆ ನೋಡಿ. ಇಲ್ಲಿ ನಾವು ಹೆಂಗ್ ನಿಂತಿದ್ವಿ? ಇದು ಎಲ್ಲಾ ಬಾರ್ಡರ್ 4 ದಿಕ್ಕಲ್ಲೂ ಹಾಕೋಬೇಕಾ ಏನು? ಇಲ್ಲ, ನಾವು ಅದನ್ನ ನೋಡಿ, ಅದು ಹೆಂಗ್ ಬತ್ತ. ಆದ್ರೆ ನಿಮ್ಗೆ ಏನಂದ್ರೆ ನಾವು ಏನು ಮಾಡಬಾರ್ದು ಅನ್ನೋದಕ್ಕೆ ತೋರಿಸ್ತಾರೆ ನಿಮ್ಗೆ. ಬನ್ನಿ, ನೋಡ್ರಿ, ಅಲ್ಲೆಲ್ಲ ಹೋಗಿದ್ದೇನೇನ್ರಿ ನನ್ನ ಹತ್ರಕ್ಕೆ. ನೋಡ್ರಿ, ಇಲ್ಲಿ ಅಡಕೆನೂ ಬತ್ತಾದ, ಅಲ್ಲಿ ಬಾಳೆನೂ ಬತ್ತಾದ. ನಾನು ಹೋಗಿದ್ದೇನೇನ್ರಿ. ಯಾಕ್ರಿ ಹೋಗ್ಬೇಕು? ಬಾಳೆ ಅಡಿಕೆ ಎಷ್ಟು ಅಣ್ಣ? 22 ವರ್ಷ ಅಣ್ಣ. ಬಾ ನೋಡ್ರಿ, ಯಾಕೆ ಹೋಗ್ಬೇಕು? ನೋಡ್ರಿ, ಇವೆಲ್ಲ ಟೀಕು. ನೋಡ್ರಿ ಇಲ್ಲಿ ನೋಡ್ರಿ. ಸರಿ, ಬಾಳೆ ಎಷ್ಟು ವರ್ಷ ಸರ್ ಇದು? ಹೌದಾ? ಅವೇ ಎಷ್ಟು 20 ವರ್ಷ ಬನ್ನಿ ಇಲ್ಲಿ ನೋಡಿ. ಇವೆಲ್ಲ 20 ವರ್ಷ, ಇವೆಲ್ಲ ಬಾಳುಗಳು. ಇವೆಲ್ಲ ಏನು ಹೇಳಿ 20 ವರ್ಷದ್ದು ಸರ್. ಇಲ್ಲೆಲ್ಲ ಇಲ್ಲೇನ್ ಗೊತ್ತಾ? ಇವೆಲ್ಲ ನಿರಂತರ, ಯಾವಕ್ಕೂ ಸಾವಿಲ್ಲ. ಈಗ ಇಲ್ಲಿ ನೋಡಿ ಸರ್, ಮಾಡಿದೀವ ನಾವು. ಕೆಲಸ ಇದೆಯಾ ನೋಡಿ. 9 ಫೀಟ್ ಅಡಿಕೆ, 9 ಫೀಟ್ ನೋಡಿ. ಮಧ್ಯದಲ್ಲಿ ಬಾಳೆ ನೋಡಿ, ಕಾಫಿ ನೋಡಿ. ಇಲ್ಲಿ ನನ್ನ ಕೆಲಸ ಏನಾರು ಇದೆಯಾ? ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಹೇಳ್ಕೊಡ್ತೀನಿ. ರೋಗ ಬರುತ್ತೆ, ಚೆನ್ನಾಗಿ ಹೋಯ್ತದಲ್ವಾ? ಇಲ್ಲೂ ಅಷ್ಟೇ.
ನೋಡಿ ತನಗೆ ತಾನಾಗೆ ಹೊಟ್ಟೈತದ, ನಾವೇನೂ ಮಾಡೋಷ್ಟಿಲ್ಲ. ಏನ ಆವ ಅದ್ ಹೇಳ್ತೀವಿ ನಿಮ್ಗೆ ಅಲ್ಲಿ ಹೋದ್ಮೇಲೆ. ನೇಚರ್ ಹೇಳಿದ್ದು ಎಲ್ಲ ಇರಬೇಕು. ಇಲ್ಲ ಇಲ್ಲ ನಿಮ್ ಸೇಫ್ಟಿ ಏನೋ ಕೇಳ್ಕೊಂಡಿದ್ದಾರೆ. ಕೇಳ್ತೀನಿ ನಾನು, ಅದು ಹೇಳ್ತೀನಿ. ಹೋಗೋದೇ ಇಲ್ಲ ಅಲ್ಲೊಳಕ್ಕೆ ಅಂದ್ರೆ ಆವಿದ್ರೆ. ಈಗ ಈ ಮರನ ಬಂದಿದ್ಯಾ? ಬಂದಿಲ್ಲ ನೋಡಿ, ನಾನು ನಿಮ್ಗೆ ಹೇಳ್ದೆ ಅಲ್ಲಿ ತೆರಿಲಿ ರಾಲೇದು, ಈಲ್ಡ್ ರಾಲೇದು ಅಂತ. ಈಲ್ಡ್ ಅಲ್ಲ, ರಾಲೇದು. ఎదుకు క్వశ్చన్ వర్ వీల్ పంచర్, ఒక వీల్ పంచర్ అయిపోయింది. ఇంకా 4 వీల్, వన్ వీల్ சொல்லு రా. ಗೌಡ್ರೆ, ಇಲ್ಲಿ ಮುಳ್ಳಿನ ಗಿಡಗಳು ಹಾಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಒಂದೊಂದು ಕ್ವಶನ್ ಹೇಳ್ಬಿಡ್ತೀನಿ. ಕಟಿಂಗ್ ನೋಡಿ, ಇದು ಸರ್ ಇದೇನಪ್ಪ ಅಂದ್ರೆ ನೋಡಿ, ಈ ತರ ಹಳದಿ ಬಣ್ಣಕ್ಕೆ ಬರುತ್ತೆ ಅಣ್ಣ. ಈ ಹಳದಿ ಬಣ್ಣಕ್ಕೆ ಬಂದಾಗ ಕಟಿಂಗ್ ಮಾಡ್ತೀವಿ. ಇಲ್ಲಿ ಏನು ಒಂದು ತೊಂದರೆ ಆಯ್ತಾ ಇದೆ ಅಂದ್ರೆ ನೋಡಿ, ನಾನು ಒಬ್ಬನೇ ಇರೋನು ಇಲ್ಲಿ, ಏನೋ ಕೋಕೋ ಹಣ್ಣು ಆಗ್ಬಿಡ್ತವೆ. ಈ ನವಿಲು ಅಕ್ಕಿಗಳವೆಲ್ಲ ಅವಲ್ಲ, ನನ್ನ ಹತ್ರ ಹಣ್ಣಿರೋದ್ರಿಂದ ಏನ್ ಮಾಡ್ತವೆ, ಬಂದು ಅವು ನೋಡಿ ಈ ತರ ತಿನ್ಬಿಡ್ತವೆ. ನೋಡಿ ತಿನ್ಬಿಟ್ಟು ಅವು ಏನು ಮಾಡಲ್ಲ, ಇಲ್ಲಿ ಕೆಳಗಡೆ ಉದಿಸ್ಬಿಡ್ತೀವಿ. ನಿಮ್ಗೆ ತೋರಿಸ್ತೀನಿ ನೋಡಿ, ನೀವು ಏನ್ ಮಾಡ್ತಾವ ಗೊತ್ತಾ, ನಿಮ್ಗೆ ಅಲ್ಲಿ ತೋರಿಸ್ತೀನಿ. ತಿಂದ್ಬಿಟ್ಟು ಅದು ಶೀತಲ ಪಾತಲ ಇದೆಯಲ್ಲ, ಚೀಪ್ಕೊಂಡು ಬೀಜನ ಇಲ್ಲೇ ಉದಿಸ್ಬಿಡ್ತವೆ. ನಮ್ಗೆ ಬೀಜ ಬೇಕಾಗಿರೋದು. ಮತ್ತೆ ಇನ್ನೊಂದು ಗಿಡ ಬರುತ್ತೆ, ನಾವೇನ್ ಮಾಡ್ತೀವಿ, ಅದನ್ನ ಆಯ್ಕತ್ತೀವಿ, ಬೀಜ ಆಯ್ಕೊಂಡು ಒಣಗಿಸ್ಕೋದು ಆಯ್ತು. ನಮ್ಗೇನಾಗದೆ ಅದರಲ್ಲಿ ಲಾಸ್ ಇಲ್ಲ, 10%. ಯಾಕೆ ಪ್ರಾಣಿ ಅಲ್ವಾ ಅದು. ಈಗ ನಾನು ಅಬುಂತವೇ ಇರೋದು, ಬಂದು ತಿನ್ಕೊಂಡು ಅಲ್ಲೇ ಉದಿಸ್ಬಿಟ್ಟು ಹೋಯ್ತಿದ್ದೆ. ಗೊತ್ತಾಯ್ತಾ? ಅದು ಈ ತರ ಹಣ್ಣು ಆದಾಗ ಸರ್ ಹೇಳ್ಬಿಡಿ, ಅವ್ರು ಈ ತರ ಕಲರ್ ಬಂದಾಗ 2 kg ಕೊಡುತ್ತೆ. 2 ಬೆಳೆ ಇದು, 2 times 2 ಬೆಳೆ ನೋಡಿ. ಆ ತರ ಗಿಡಗಳು 2 kg 4 kg ಅಂತ ಕೊಡ್ತವೆ. ಇಲ್ಲಿ ಕಾಯಿಗಳ ನ್ಯಾತ್ ಹಾಕ್ಬಿಡ್ತವೆ. ಈಗ 1 kg 650 ರೂಪಾಯಿ ಆದ್ರೆ 2 ಬೆಳೆ 4 kg ಆಯ್ತು. ಎಷ್ಟಾಯ್ತು ದುಡ್ಡು? ಸ್ವಲ್ಪ ದುಡ್ಡು ಲೆಕ್ಕ ಹಾಕಲಿ, ಹಂಗೆ ಬರುತ್ತೆ. ಆದ್ರೆ ಇಲ್ಲಿ ಅಡಕೆನೂ ಬತ್ತಾದೆ, ಇದು ಬೇಕಾದೆ. ನಾವ್ ಹೆಂಗ್ ಮಾಡ್ತೀವಿ ಹಂಗೆ. ಆ ಮರ ನೋಡಿದ್ರಿ, ಇದು ನೋಡಿದ್ರೆ ಈಗ ನಾವು ಏನಾಗಿದೆ, ಕಾಯಿಗಳ ಕಿತ್ಕೊಂಡಿರ್ತೀವಿ. ಈಗ ಕಾಯಿ ಇದ್ದಾಗ ನಿಮ್ಗೆ ಜಾಸ್ತಿ ಕಾಣ್ತವೆ, ಕಡಿಮೆ ಆಗುತ್ತೆ. ಆ ಮರಕ್ಕೆ ಇದು ಪರವಾಗಿಲ್ಲ ಅಲ್ವಾ, ಗೊತ್ತಾಯ್ತು ತಾನೆ? ನೋಡಿ ಅಲ್ಲೂ ಏನು ಮಾಡಿಲ್ಲ, ನೋಡಿ ಇಲ್ಲೂ ಏನು ಮಾಡಿಲ್ಲ ನಾವು. ನೀವು ಸರ್ ಇಲ್ಲಿಗೆ ಬಂದಿದ್ರಲ್ಲ, ನೀವು ಚುಂಚುನಗಿರಿ ಎಷ್ಟು ಜನ ಬಂದಿದ್ರಿ? ಕೈ ಎತ್ತಿ. ಮೊನ್ನೆ ಬಂದು ನೀವು ಸ್ಟಾರ್ಟ್ ಮಾಡಿದಾಗ ಅವಾಗ ಹಿಂಗ್ ಮಾಡಿದಿರ ಅಂತ ಕ್ವಶನ್. ನಮ್ಮಂತ ಅప్పుడు కూడా ఇంత ఓన్లీ గోబర్ సరిపోయింది. ಅವಾಗ ಗೊಬ್ಬರ 20 साल 20 years before ಬೇಡ గోబర్ ಬೇಡ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ? ಜೀವಾಮೃತ ಕೊಟ್ಟರೆ ಸಾಕಣ. ಅವಾಗ ನನ್ಗೆ ಅರ್ಥ ಆಯ್ತಾ, ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಆಯ್ತು ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ఓన్లీ జీవామృత, ಓನ್ಲಿ ಜೀವಾಮೃತ ಸರ್, ಓನ್ಲಿ ಜೀವಾಮೃತ, ಘನ ಜೀವಾಮೃತ ಅಷ್ಟೇ, ಸಾಕಷ್ಟೇ. ಓನ್ಲಿ 100 kg per acre. ಇಲ್ಲ ಅಂದ್ರೆ ಏನೋ 40 ton, ಓನ್ಲಿ 100. 0 ಬಜೆಟ್ ಇಸ್ ಡೆಫಿನೆಟ್ಲಿ ಓನ್ಲಿ 100. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ರಿ. ಈಗ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ರಿ, ಇಲ್ಲಿ ನಿಂತ್ಕೊಳ್ಳಿ. ನೋಡ್ರಿ, ಅಲ್ಲಿ ಬಾಳಗೊನೆ ಹೊಡ್ಕೊಂಡೇವಿ. ಇದ ತಾಯ ನೋಡ್ರಿ, ಅದು ಹೆಂಗ್ ಬತ್ತಾದ. ಈಗ ರೋಗ ಕೇಳಿದ್ರೆ ಸರ್ ವಿಜಯ್ ಅವರು, ನೀವು ಅಲ್ಲ ರೋಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಏನ್ ಗೊತ್ತಾ ಸರ್, ರೋಗ ಬರುದೇ ಇಲ್ಲ. ಯಾಕೆ ಗೊತ್ತಾ, ಇಲ್ಲಿ ರೋಗ ಬರುದ್ದ ಔಷಧಿ ಹೊಡಿದಲ್ಲ ಬೆನ್ನು ಕಟ್ಕೊಂಡು. ರೋಗ ಬರ್ದೇ ಇರೋ ರೀತಿ ಪ್ಲಾನ್ ಇದು. ಭೂಮಿನ ಫಲವತ್ತತೆ ಮಾಡೋದು ನೋಡ್ರಿ, ಅದು ಹೆಂಗ್ ಬತ್ತಾದೆ. ಕಟ್ ಮಾಡಿದ್ದಾರೆ. ಹೆಂಗ್ ಬತ್ತಾದ ಗಿಡ ನೋಡಿ ಹೆಂಗಿದೆ ಸ್ಟ್ರಾಂಗ್ ಆಗಿ. ನೋಡಿ ಇದು ಮೆಣಸು ನೋಡಿ, ಇಲ್ಲೆಲ್ಲ ಬ್ಲಾಕ್ ಪೆಪ್ಪರ್ ನೋಡ್ರಿ. ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ನಿಂತ್ಕೊಳ್ಳಿ. ನೋಡ್ರಿ, ಅಲ್ಲಿ ಬಂದದಲ್ವಲ್ಲೇ ಸೈಡ್ ಶೂಟ್ ಬಂದಿದೆ ನೋಡಿ, ಬೇಸ್ ಸ್ಟೂಡೆಂಟ್ ಆ ಪೆದ್ದದಾಗಿ ಬೇಸ್ ಅಲ್ವಾ. ಹಂಗ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಜೀವಾಮೃತ ಕೊಡ್ಬೇಕು. ಏನು ಮಾಡ್ಬೇಕಾಗಿಲ್ಲ, ಇಲ್ಲಿ ನೋಡಿ ಕಾಫಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದೇನ್ ಗೊತ್ತಾ, ಇಂಟರ್ ಕ್ರಾಪ್ ಹಾಕಿದೀವಿ ನೋಡಿ, ಇಲ್ಲಿ ಕಳೆ ಬಂದದ. ನೀವು ಈ ಬೆಳೆ ಹಾಕ್ದಾಗ ಏನಾಯ್ತು, ಕಳೆ ಇದೆಯಾ ಅಲ್ಲಿ? ಬೆಳೆ ಬಂತು.
ಆದರೆ ಇಲ್ಲಿ ಕಳೆ ಬಂದಿಲ್ಲ ನೋಡಿ. ಇದ್ರ ಬದಲು ಏನು ಮಾಡ್ಕೋಬೇಕು, ಇಂಟರ್ ಕ್ರಾಪ್ ಹಾಕ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ఇది చివరి ఇక్కడ ఖాళీగా ఉంది సార్. ఇక్కడ గిడ్డ వచ్చింది, ఇక్కడ లేదు కదా. అవునవునా, మంచికి బదులు నీడ్ వస్తుంది అనమాట. నీడ్కి చూడు ఇది వేసుకోవాలా, దాని నీటిలో ఇది అవుతుంది. ಓಕೆ, ಇರಿ. ಈಗ ನೋಡ್ರಿ, ಇಲ್ಲಿ ನೋಡ್ಕೊಳ್ರಿ ನೀವು, ಇದು ಕಳೆ. ಈ ಕಳೆನ ಏನು ಮಾಡ್ತಾರೆ ಈಗ ನೋಡಿ, ಆ ತೋಟ ನೋಡ್ಕೊಳ್ಳಿ, ಕಳೆ ಬಂದಿರುತ್ತೆ, ಬರೀ ಒಂದೇ ಬೆಳೆ, ಈ ಥರ ಕಳೆ ಬರ್ತಾ ಇದೆ. ಈ ಕಳೆನ ಯೂನಿವರ್ಸಿಟಿ ಏನು ಮಾಡುತ್ತೆ, ಕೀಳು ಅನ್ನುತ್ತೆ ನೋಡಿ, ದುಡ್ಡು ಖರ್ಚು. ಆಮೇಲೆ ಔಷಧಿ ಹೊಡೆದ್ರೆ ಭೂಮಿ ಹಾಳಾಯಿತು, ಅವಾಗಲೂ ಔಷಧಿಗೆ ದುಡ್ಡು ಕೊಡಬೇಕು, ಭೂಮಿನೂ ಆಯಿತು. ಇನ್ನೊಂದು ಐಡಿಯಾ, ವೀಡ್ ಕಟ್ಟರ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಅಂತ ನೋಡಿ. ಈ 3 ಐಡಿಯಾನೂ ಏನು ಯೂನಿವರ್ಸಿಟಿ ಹೇಳುತ್ತೆ ನೋಡಿ, ಎಲ್ಲ ಕಂಪ್ನಿ ಥರ ಪ್ರಚಾರ. ಆದರೆ ನೋಡಿ, ಪಾಳಕರ ಐಡಿಯಾ ಏನು, ಇಲ್ಲಿ ಸುಮ್ಮನೆ ಮುಚ್ಕೋ ಮತ್ತು ಗಿಡಗಳು ಹಾಕೋ ನೋಡಿ, ನಮಗೆ ಇನ್ಕಮ್ ಬರ್ತದೆ, ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಯ್ತದೆ. ಯಾವ ಐಡಿಯಾ ಬೇಕು? ಈ ಐಡಿಯಾ ತಾನೆ. ಆದರೆ ಈ ಐಡಿಯಾ ಹೇಳಕ್ ಬಂದಿರೋದನ್ನ ಇವರೆಲ್ಲ ಏನು ಮಾಡ್ತಾವ್ರೆ, ಪಳಕ ಸುಳ್ಳು ಹೇಳಕ್ ಬಂದವ್ರೆ. ಅದಾದ ನೀವು ನೋಡ್ಕೊಳ್ಳಿ, ಸುಳ್ಳು ಹೇಳಕ್ ಬಂದಿದ್ದಾರಾ? ಸುಳ್ಳು ಹೇಳೋಕೆಲ್ಲ ಬಂದಿರೋದು, ಭೂಮಿನ ಕಾಪಾಡೋಕೆ ನಮ್ಮ ಉಳ್ಸಕ್ಕೆ ಬಂದಿರೋದು ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ. ನಾನು ಉಳ್ಕೊಂಡವ್ನಿ, ನೀವು ಉಳ್ಕೋದಾದ್ರೆ ನೋಡ್ಕೊಳ್ಳಿ. ಹ್ಞೂ ಕಣೋಣ, ಕಾಫಿ ಕುಡಿತೀವಿ, ಮಾರ್ತೀವಿ. ಇಲ್ಲಿ ನೋಡಿಲ್ಲ ಹೆಂಗ್ ಬಂದದ. ಯಾವ ವೆರೈಟಿ ಇದು? ಇದು ರೊಬಸ್ಟಾ. ನಿಂತ್ಕೊಳ್ರಿ, ಈಗ ಇಲ್ಲಿ ನಿಂತ್ಕೊಳ್ರಿ. ಇನ್ನೊಂದು ಕಾಫಿ ಬೀಜ ಈ ಕಡೆ ಬೆಳೆದಿದ್ದು ಅಂತ ಟೇಸ್ಟ್ ಬರಲ್ಲ ಅಂತಾರ, ನಿಜಾನ ಸುಳ್ಳ? ಎಲ್ಲ ಸುಳ್ಳು. ಈಗ ಏನು ಮಾಡ್ತೀವಿ, ಈಗ ನಾವು ನಿಮ್ಮನ್ನ ಕೇಳುವಾಗ ನೀವು ಯಾವುದೋ ಕಂಪ್ನಿಯವರು, ನೀವು ಯಾರೋ ಇದಿರ್ಬೇಕು ಅಂತ ಏನನ್ನ ಇರ್ಲಿ ಕೇಳಿ ಅದನ್ನ ನಾವು ಹೇಳ್ತಾ ಇರೋದು. ಇಲ್ಲೇನಾಯ್ತದೆ, ಏನನ್ನ ಇರಲಿ ಅಂತಲ್ಲ. ಏನು ಗೊತ್ತಾ, ಕೆಲವೆಲ್ಲ ಸುಳ್ಳು ಏನೇನೋ ಈಗ ಕಣ್ಣಾರ ನೋಡ್ತಾ ಇರಿ ನೀವು. ನಾವು ಇಲ್ಲಿ ತಿಂತಾ ಇರ್ತೀವಿ ಅಲ್ವಾ, ಇಲ್ಲಿ ಈಗ ನಮ್ಗೆ ಭಾರಿ ಟೇಸ್ಟ್ ಆಗತ್ತೆ. ಅವ್ರು ಹೇಳ್ತಾರೆ ಅಂದ್ರೆ ನೀವು ನೋಡಿ. ನಿಮ್ಮನ್ನ ಕೇಳಿದ್ದೆ, ನೀವು ಟೇಸ್ಟ್ ಮಾಡಿರ್ತೀರಿ, ಬೀಜ ಕೊಡಿ ಟೇಸ್ಟ್ ಮಾಡಿ. ಇಲ್ಲ ಟೇಸ್ಟ್ ಯಾವ್ದ್ರಿಂದ ಬರುತ್ತೆ ಅಂತ ಹೇಳ್ತೀವಿ. ಫಸ್ಟ್ ಕೇಳ್ಕೊಳ್ರಿ, ಆಮೇಲೆ ನೋಡ್ಕೊಳ್ಳೋದು. ನೋಡಿ ಅಣ್ಣ, ಈಗ ನೋಡ್ರಿ, ಇಲ್ಲಿ 4 ಚಕ್ರ ಅಂತ ಹೇಳಿದ್ವಲ್ಲ, ಅದರಲ್ಲಿ ಒಂದನೇದು ನಾವೇನು ಮಾಡಬೇಕು ಅಂದರೆ, ಫಸ್ಟ್ನೇದು ಬೀಜಾಮೃತ. ಫಸ್ಟು ಬೀಜನ ಕರೆಕ್ಟಾಗಿ ಆಯ್ಕೆ ಮಾಡಬೇಕು. ಇವರೇ ಯಾವುದನ್ನ ಆರೋಗ್ಯವಾದಂಥ ಬೀಜನ ಆಯ್ಕೆ ಮಾಡಬೇಕು. ಹೇಳಿ ಸರ್. ಈಗ ಶುರು ಮಾಡ್ಬೇಕಾದ್ರೆ ಅಣ್ಣ ನೋಡಿ, 1ನೇ ಚಕ್ರ ಕರೆಕ್ಟಾಗಿ ಆರೋಗ್ಯವಾದಂಥ ಬೀಜನ ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕೆ ಬೀಜ ಉಪಚಾರ, ಬೀಜ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು. ಏನು ಮಾಡಬೇಕು ಈಗ ನೋಡಿ, ಕೆಮಿಕಲಲ್ಲಿ ಏನು ಮಾಡ್ತಾರೆ, 4-ಹೆಡ್, ಫಿಲ್ಡಾನು, ಮ್ಯಾಸ್ಟಿನ್ ಪೌಡ್ರು ಅಂತ ಇವೆಲ್ಲ ಮಾಡಿ 350ರಿಂದ